He wants to assure you this morning His presence with you. I would also like to say that there was a tangible presence of the Lord. He said, "My goodness will pursue them, their children." And yet the pain was not subsided on the pain scale again. Life touched, being transformed, that's not easy. I'm foolish, you got freedom, now I won't go back anymore. ಯೇಸುವೇ, ಪವಿತ್ರಾತ್ಮನೇ, ನಮ್ಮ ಮಧ್ಯದಲ್ಲಿ ಚಲಿಸು. ಯೇಸುವೇ, ನಿನ್ನ ಮಹಿಮೆ ಒಂದು. ಎಲ್ಲ ಮಹಿಮೆ ನಿಮಗೆ, ಎಲ್ಲ ಸ್ತುತಿ ನಿಮಗೆ, ಎಲ್ಲ ಆರಾಧನೆ ನಿಮಗೆ. ಇನ್ನೊಬ್ಬನೇ ಯೋಗ್ಯನು, ಇನ್ನೊಬ್ಬನೇ ಅರ್ಹನು. ಯೇಸುವೇ, ಯೇಸುವೇ, ಯೇಸುವೇ ನಿಮಗೆ ಸ್ತೋತ್ರ. ಯೇಸುವೇ ನಿಮಗೆ ಸ್ತೋತ್ರ. ಎಲ್ಲರೂ ಕೂಡ ಯೇಸುವನ್ನ ಸ್ತುತಿಸುವಂತವರಾಗೋಣ. ನಿಮ್ಮ ಬಾಯಿಗಳನ್ನು ತೆರೆದು ಯೇಸುವನ್ನ ಸ್ತುತಿಸಿರಿ. ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ಕರ್ತನು ಆಗಿರೋ ಯೇಸುವನ್ನ ನಾವೆಲ್ಲರೂ ಕೂಡ ಸ್ತುತಿಸುವಂತವರಾಗೋಣ. ನಮ್ಮ ಗಮನ, ನಮ್ಮ ದೃಷ್ಟಿ ಯೇಸುವಿನ ಕಡೆಗೆ ತಿರುಗಿಸುವಂತವರಾಗೋಣ. ಆತನೊಬ್ಬನೇ ಬಿಡುಗಡೆಯ ನಾಯಕನು, ಆತನೊಬ್ಬನೇ ರಕ್ಷಕನು, ಆತನೊಬ್ಬನೇ ದೇವರು. ಯೇಸುವೇ, ಸೊ ಇವತ್ತಿನ ನನ್ನ ಒಂದು ಪ್ರಶ್ನೆ ಏನಂದರೆ, ನಾವೆಷ್ಟು ದೇವರ ಪರಿಶುದ್ಧತೆಯಲ್ಲಿ ಬೆಳೆಯೋದಕ್ಕೆ ಎಷ್ಟು ನಾವು ಪ್ರಯತ್ನಿಸುತ್ತಿದೆ ಎಂಬುದಾಗಿ ನಾವು ಗಮನ ಕೊಡಬೇಕಾಗಿದೆ. ಮೊದಲನೇ ವಿಷಯ ನಾನು ಏನು ಹೇಳೋಕ್ಕೆ ಬಯಸ್ತೇನೆ ಅಂದರೆ, ದೇವರು ನಿವಾಸವಾಗಿರುವಂಥ ವಾತಾವರಣ ಅದು ಪರಿಶುದ್ಧವಾದ ವಾತಾವರಣ. ಹಲ್ಲೆಲೂಯಾ. ಯೋಹನನು ಬರೆದ ಪ್ರಕಟಣೆಯ ಗ್ರಂಥದಲ್ಲಿ ಪರಲೋಕದ ವಿವರಣೆ ಅಲ್ಲಿ ಕೊಡಲ್ಪಟ್ಟಿದೆ, ಪರಲೋಕದಲ್ಲಿ ಏನು ನಡೀತಾ ಇದೆ ಎಂಬುದಾಗಿ. ದೇವರು ಎಂಥ ವಾತಾವರಣದಲ್ಲಿ ಜೀವಿಸ್ತಾ ಇದ್ದಾನೆ, ಪರಲೋಕದಲ್ಲಿ ಏನು ನಡೀತಾ ಇದೆ ಎಂಬುದಾಗಿ ಯೋಹನನು ಬರಿತಾ ಇದ್ದಾನೆ ಪ್ರಕಟಣೆಯಲ್ಲಿ. ಅದು ಕೆಲವು ಒಂದು ವಿಷಯ ನೋಡಿ, ದೇವರು ಇರುವಂಥ ವಾತಾವರಣ ಎಂಥದ್ದೆಂಬುದಾಗಿ ನಾವು ಕಲ್ತ್ಕೊಳ್ಳೋಣ. ಪ್ರಕಟಣೆ 4ನೇ ಅಧ್ಯಾಯ 6ರಿಂದ 8ನೇ ವಚನ. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ಕಾಣಿಸಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆಯೂ ಮುಂದೆಯೂ ತುಂಬ ಕಣ್ಣುಗಳಿದ್ದವು. ಮೊದಲನೆಯ ಜೀವಿಯು ಸಿಂಹದಂತಿತ್ತು, 2ನೇ ಜೀವಿಯು ಹೋರಿಯಂತಿತ್ತು, 3ನೇ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, 4ನೇ ಜೀವಿಯು ಹಾರುವ ಹದ್ದಿನಂತಿತ್ತು. ಆ 4 ಜೀವಿಗಳಿಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರಲು ವಿಶ್ರಮಿಸಿಕೊಳ್ಳದೆ, ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ಇರುವಾತನು, ಇದ್ದಾತನು, ಬರುವಾತನು ಎಂದು ಹೇಳುತ್ತಿದ್ದವು. ಹಲ್ಲೆಲೂಯಾ. ಇಲ್ಲಿ ಪರಲೋಕದಲ್ಲಿ ಇರತಕ್ಕಂಥ ಒಂದು ದೃಶ್ಯ ಇದು. ಪರಲೋಕದಲ್ಲಿ 24 ಗಂಟೆ 7 ವಾರ ಪ್ರತಿ ನಿಮಿಷ ಪ್ರತಿ ಕ್ಷಣ ಏನು ನಡೀತಾ ಇದೆ? ಆರಾಧನೆ ನಡೀತಾ ಇದೆ. ಅಲ್ಲಿ ಪರಲೋಕದಲ್ಲಿ ದೇವರ ಸಿಂಹಾಸನವಿದೆ. ಸಿಂಹಾಸನ ಸುತ್ತಲೂ 4 ಜೀವಿಗಳಿದೆ. ಆ 4 ಜೀವಿ ಏನು ಯಾರೆಂಬುದಾಗಿ ನಾನು ಅಲ್ಲಿಗೆ ಹೋಗೋದಕ್ಕೆ ನಾನು ಬಯಸ್ತಾ ಇಲ್ಲ. ಫಾರ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ಅವರು ಒಂದು ರೀತಿಯ ದೇವದೂತರು, ದೇ ಆರ್ ಏಂಜಲ್ಸ್ ಆಫ್ ದ ಹೈಯೆಸ್ಟ್ ರ್ಯಾಂಕ್, ಅಷ್ಟೇ ಹೇಳಕ್ಕೆ ಬಯಸ್ತೇನೆ ನಾನು. ಎಲ್ಲದಕ್ಕೂ ಡೀಟೇಲ್ ಆಗೋದಕ್ಕೆ ಸಮಯ ಇಲ್ಲ ನನ್ನ ಹತ್ರ. ಆ 4 ಜೀವಿಗಳು ಅವರು ಪ್ರತಿ ನಿಮಿಷ ಒಂದೇ ಒಂದು ಹಾಡಾಡ್ತಾ ಇದ್ದಾರೆ. ಏನು ಹಾಡೋದು? ಪರಿಶುದ್ಧನು, 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 ಆತನು ಸರ್ವಶಕ್ತನು, ಇರುವಾತನು, ಇದ್ದಾತನು, ಬರುವಾತನು. ಇದನ್ನು ಕೆಲವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಪರಲೋಕದಲ್ಲಿ ಪ್ರತಿ ನಿಮಿಷ ಇದೇ ನಡೀತಾ ಇದೆ. ಬೋರ್ ಆಗೋದಿಲ್ಲ ಅವರಿಗೆ. ನಮ್ಮ ಆರಾಧನೆ ತಂಡ ಬಂದು ನಿಂತ್ಕೊಂಡಿರಲಿ, ಪ್ರತಿ ವಾರ ಇದೇ ಹಾಡು ಆಡ್ತಾ ಇದ್ರೆ, ಒಂದೇ ಹಾಡು ಅರ್ಧ ಗಂಟೆ, ಮತ್ತು ಬಾರೆ ಬಂದು ಅದೇ ಹಾಡು ಆಡ್ತಾ ಇದ್ರೆ, ಅದೇ ಹಾಡು ಆಡ್ತಾ ಇದ್ರೆ ನಿಮ್ಗೆ ಏನು ಅನಿಸುತ್ತೆ? ಅರ್ಧ ಗಂಟೆಗೆ ನಿಮ್ಗೆ ಏನಾಗುತ್ತೆ? ಸ್ವಲ್ಪ ಹಾಡು ಚೇಂಜ್ ಮಾಡಿ ಅಂತೀರಾ? ಯಾಕೆ ನಾನು ಅಂದ್ಕೊಳ್ತೇನೆ,
ಈ ದೇವದೂತರಿಗೆ ಯಾಕೆ ಸ್ವಲ್ಪ ಪರಿಶುದ್ಧ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಮಯ ಆದಮೇಲೆ ಯಾಕೆ ಅವರು ದೇವರೇ ನೀನು ಪ್ರೀತಿ 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 ನೀನು ಸರ್ವಶಕ್ತನ ದೇವನ ಪ್ರೀತಿ ಅಂತ ಯಾಕೆ ಹೇಳ್ಬಾರ್ದು? ದೇವರ ಪ್ರೀತಿ ಸ್ವರೂಪನಲ್ವಾ? ಸ್ವಲ್ಪ ಸಮಯ ಆದಮೇಲೆ ದೇವರೇ ನೀನು ಕೃಪೆಯೇ ಕೃಪೆ ಕೃಪೆ ನೀನು ಕೃಪೆಯುಳ್ಳ ದೇವರು ಎಂಬುದಾಗಿ ಹಾಡ್ಬೋದಲ್ಲ? ದೇವರ ಬಳಿಯಲ್ಲಿ ಕೃಪೆ ಇಲ್ವಾ? ಸ್ವಲ್ಪ ಹೊತ್ತಾದ್ಮೇಲೆ ದೇವರೇ ನೀನು ನಂಬಿಗಸ್ತನು ನಂಬಿಗಸ್ತನು ನಂಬಿಗಸ್ತ ಅಂತ ಆಡ್ಬೋದಲ್ಲ? ತಪ್ಪಾಗತ್ತಾ? ಅದು ನಂಬಿಗಸ್ತನಾದ ದೇವರಲ್ವಾ? ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ದೇವರೇ ನೀನು ದಯೆ 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 ನೀನು ದಯೆಯುಳ್ಳ ದೇವರು ಎಂಬುದಾಗಿ ಹಾಡ್ಬೋದಲ್ಲ? ತಪ್ಪಾಗತ್ತಾ? ದೇವರು ದಯೆಯುಳ್ಳ ದೇವರು ಎಂಬುದಾಗಿ ಹಾಡಿದ್ರೆ ಯಾಕೆ ಒಂದೇ ಒಂದು ಹಾಡು ಆಡ್ತಾ ಇದ್ದಾರೆ ಅವರು ಯಾವಾಗಲೂ ಕೂಡ? ಯಾಕಂದರೆ ದೇವರ ಸನ್ನಿಹವಾಗಿ ನಾವು ಎಷ್ಟು ಹೋಗ್ತೇವೋ ನಾವು ಆತನ ಪರಿಶುದ್ಧತೆಯೇ ಎಲ್ಲದಕ್ಕಿಂತ ಮೇಲಾದ ಗುಣ ಆಗುತ್ತೆ. ನಮ್ಮ ದೇವರನ್ನು ಬೇರೆ ಎಲ್ಲ ದೇವರುಗಳಿಗಿಂತ ಪ್ರತ್ಯೇಕಿಸುವ ವಿಷಯವೇನೆಂದರೆ ಆತನು ಪರಿಶುದ್ಧನಾದ ದೇವರು. ಆತ ನಿವಾಸವಾಗಿರುವ ವಾತಾವರಣ ಅದು ಪರಿಶುದ್ಧವಾದದ್ದು. ನಮ್ಮ ಜೀವಿತದಲ್ಲಿ ದೇವರನ್ನು ಅನುಭವಿಸ್ಬೇಕಂದ್ರೆ, ದೇವರ ಶಕ್ತಿಯನ್ನು ನಾವು ಕಾಣಬೇಕಂದ್ರೆ, ದೇವರ ಮಹಿಮೆಯನ್ನು ನಾವು ಕಾಣಬೇಕಂದ್ರೆ, ದೇವರ ಸಾನ್ನಿಧ್ಯವನ್ನು ನಾವು ಕಾಣಬೇಕಂದ್ರೆ, ದೇವರನ್ನು ನಾವು ಅನುಭವಿಸ್ಬೇಕಂದ್ರೆ ನಾವು ಪರಿಶುದ್ಧತೆಯಲ್ಲಿ ನಡಿಬೇಕಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪರಿಶುದ್ಧತೆಯ ವಾತಾವರಣ ನಮ್ಮ ಯೋಚನೆಗಳಲ್ಲಿ, ನಮ್ಮ ಬಯಕೆಗಳಲ್ಲಿ, ನಮ್ಮ ಮಾತುಗಳಲ್ಲಿ, ನಮ್ಮ ನೋಟಗಳಲ್ಲಿ, ನಮ್ಮ ವ್ಯವಹಾರದಲ್ಲಿ, ನಮ್ಮ ಸಂಬಂಧದಲ್ಲಿ ಎಲ್ಲ ಒಂದು ವಿಷಯಗಳು ಕೂಡ ದೇವರ ಪರಿಶುದ್ಧತೆಯನ್ನು ನಾವು ಪಾಲಿಸಬೇಕಂದ್ರೆ ದೇವರ ಸಾನ್ನಿಧ್ಯವು ನಮ್ಮ ಜೀವಿತದಲ್ಲಿ ಹೆಚ್ಚಾಗುವುದನ್ನು ನಾವು ಕಾಣಕ್ಕೆ ಸಾಧ್ಯ. ಹಲ್ಲೆಲೂಯಾ. ಎಲ್ಲರಿಗೂ ಸಾಮಾನ್ಯವಾಗಿ ದೇವರ ಸಾನ್ನಿಧ್ಯ ಬೇಕು, ಆಶೀರ್ವಾದ ಬೇಕು, ಅಭಿಷೇಕ ಬೇಕು, ಆರೋಗ್ಯ ಬೇಕು, ಬಿಡುಗಡೆ ಬೇಕು, ಅದ್ಭುತಗಳು ಬೇಕು. ಆದರೆ ದೇವರಲ್ಲಿ ನೀತಿಯ ಉಳ್ಳ ಬಾಳಬೇಕು, ಪರಿಶುದ್ಧತೆಯಲ್ಲಿ ಬಾಳಬೇಕಂದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ಯಾರಿಗೂ ಇಲ್ಲ. ಬಟ್ ಇದಿಲ್ಲದೆ ಅದಿಲ್ಲ. ನಾವು ಪರಿಶುದ್ಧತೆಯಲ್ಲಿ ನಾವು ಬಾಳದೆ ಹೋದರೆ, ವಿಶೇಷವಾಗಿ ನಾವು ಜೀವಿಸಿರ್ತಕ್ಕಂಥ ಕಾಲ ಅದು ಭಾಳ ಪಾಪಗಳಿಂದ, ದುಷ್ಟತನದಿಂದ, ಅನೀತಿಯಿಂದ, ಶೋಧನೆಗಳಿಂದ, ಅಕ್ರಮಗಳಿಂದ, ದುಷ್ಟತನದಿಂದ, ಎಲ್ಲ ರೀತಿಯಾದ ಪಾಪಗಳಿಂದ, ವಂಚನೆಗಳಿಂದ, ವ್ಯಾಮೋಹಗಳಿಂದ ತುಂಬಿರತಕ್ಕಂಥ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಾವು ಇದನ್ನು ಕೇರ್ಫುಲ್ಲಾಗಿ ನಾವು ಪರಿಶುದ್ಧತೆಯಲ್ಲಿ ಬಾಳಕ್ಕೆ ಹೋದರೆ ದೇವರನ್ನು ನಾವು ಅನುಭವಿಸೋದಕ್ಕೆ ಲೋಕದಲ್ಲಿ ಸಾಧ್ಯ ಆಗೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಹೇಗೆ ನಾವು ಪರಿಶುದ್ಧತೆಯಲ್ಲಿ ಬಾಳೋದು? ಕೆಲವು ಸಿಂಪಲ್ ಪ್ರಾಕ್ಟಿಕಲ್ ಸ್ಟೆಪ್ಸ್ನ ಹೇಳ್ತೇನೆ. ಎಲ್ಲರಿಗೂ ಆಸೆ ಇದೆಯಾ? ನಾನು ಪರಿಶುದ್ಧವಾಗಿ ಬಾಳ್ಬೇಕಂತ ಇಷ್ಟ ಇದೆಯಾ? ಎಸ್. ಫಸ್ಟ್ ನಿಮ್ಗೆ ಇಷ್ಟ ಇದ್ದರೆ ಸಾಕು, ಮಿಕ್ಕಿದೆಲ್ಲ ಫಾಲೋ ಆಗುತ್ತೆ. ಇಷ್ಟನೇ ಇಲ್ಲ ಅಂದರೆ ನಾನು ಏನು ಹೇಳಿದ್ರು ಪ್ರಯೋಜನ ಇಲ್ಲ. ಮೊದಲನೇದು, ನಾವು ಪರಿಶುದ್ಧವಾಗಿ ಬಾಳ್ಬೇಕಂದ್ರೆ ನಮಗೆ ಮೊದಲನೇದು ಬೇಕಾಗಿದೆ ಅಂದರೆ ಬಯಕೆ, ಡಿಸೈರ್. ನಮ್ಮಲ್ಲಿ ಬಯಕೆ ಇಲ್ಲದೆ ಹೋದರೆ ನಾವು ಪರಿಶುದ್ಧತೆಯಲ್ಲಿ ಬಾಳಕ್ಕೆ ಸಾಧ್ಯ ಇಲ್ಲ. ಮೊದಲನೇದು ಬಯಕೆ ಇರಬೇಕು. ಕೀರ್ತನೆ 27:4 ದಾವೀದನು ಹೇಳ್ತಾನೆ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆ ಆಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಇಂಗ್ಲೀಷಲ್ಲಿ ಬರೆಯಲ್ಪಟ್ಟಿದೆ, ಒನ್ ಥಿಂಗ್ ಐ ಹ್ಯಾವ್ ಡಿಸೈರ್ಡ್ ಆಫ್ ದ ಲಾರ್ಡ್ ದ್ಯಾಟ್ ವಿಲ್ ಐ ಸೀಕ್. ದಾವೀದನು ಹೇಳ್ತಾ ಇದ್ದಾನೆ, ದೇವರೇ ಒಂದೇ ಒಂದು ವರವನ್ನು ಕೇಳ್ತಾ ಇದ್ದಾನೆ. ಒಂದು ವೇಳೆ ದೇವನಿಗೆ ಪ್ರತ್ಯಕ್ಷ ಆಗಿ ನಿನಗೆ ಒಂದೇ ಒಂದು ವರ ಕೊಡ್ತೇನೆ, ಅದು ಏನು ಅಂತ, ಏನು ಬೇಕಂತ ಕೇಳು ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ? ಏನು ಕೇಳ್ಕೊಳ್ತೀರಾ ನೀವು? ಏನು ಕೇಳ್ಕೊಳ್ಳೋದಿಲ್ವಾ? ಏನು ಕೇಳ್ಕೊಳ್ತೀರಾ? ಒಂದು ಮನೆ ಕೊಟ್ಬಿಡವ ಸಾಕು, ಒಂದು ಕಾರ್ ಕೊಟ್ಬಿಡಪ್ಪ, ನನ್ನ ರೋಗ ವಾಸಿ ಮಾಡಪ್ಪ. ಕರೆಕ್ಟ್. ಬಟ್ ದಾವೀದನು ಏನು ಹೇಳ್ತಾ ಇದ್ದಾನೆ, ಒಂದೇ ಒಂದು ವರ ನನಗೆ ಬೇಕಾಗಿರೋದು ಒಂದೇ, ನಿನ್ನ ಜೊತೆ ಇರಬೇಕು, ನಿನ್ನ ಮನೇಲಿರಬೇಕು, ನಿನ್ನ ಸೌಂದರ್ಯನ ಕಾಣ್ತಾ ಇರಬೇಕು, ನಿನ್ನಲ್ಲಿರಬೇಕು, ಅಷ್ಟೇ. ಇವತ್ತು ಅನೇಕರಿಗೆ ದೇವರಲ್ಲಿ ಬಯಕೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದರ ಜೊತೆಗೆ ಬೇರೆ ಅನೇಕ ಬಯಕೆಗಳಿವೆ. ಅದೊಂದೇ ಒಂದು ಬಯಕೆ ಆಗಿಲ್ಲ ನಿಮ್ಮದು. ದೇವರು, ದೇವರ ಪ್ರಸನ್ನತೆ, ದೇವರ ಸಾನ್ನಿಧ್ಯ, ಅದೊಂದೇ ಬಯಕೆ ಅಲ್ಲ. ಬೇರೆ ಬೇರೆ ಬಯಕೆಗಳು ತುಂಬ ಇವೆ ನಿಮ್ಮಲ್ಲಿ. ಅದ್ರ ಜೊತೆಗೆ ಇದೊಂದು ಬಯಕೆ, ಒಳ್ಳೆ ಕೆಲಸ ಬೇಕು, ಮನೆ ಬೇಕು, ಮಕ್ಕಳಿಗೆ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಅವೆಲ್ಲ ಬಯಕೆಗಳು. ಅದ್ರ ಜೊತೆಗೆ ಇದೊಂದು ಬಯಕೆ. ಬಟ್ ಯಾವಾಗ ದೇವರೊಬ್ಬರೇ ನಿಮ್ಮ ಬಯಕೆ ಆಗ್ತಾರೋ, ದೇವರ ಸಾನ್ನಿಧ್ಯ ಒಂದೇ ನಿಮಗೆ ಬಯಕೆ ಆಗುತ್ತೋ, ಆವಾಗ ನೀವು ದೇವರನ್ನು ವಿಶೇಷವಾದ ರೀತಿಯಲ್ಲಿ ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಲ್ಲೆಲೂಯಾ. ಆಮೇನ್. ಸ್ಟ್ಯಾನ್ಫರ್ಡ್ ಮೆಡಿಸಿನ್ ಜರ್ನಲ್ ಅಂತ ಒಂದು ಮೆಡಿಕಲ್ ಜರ್ನಲ್ ಇದೆ.
ಅದರ ವೆರಿ ಸೀನಿಯರ್ ಡಾಕ್ಟರ್ಸ್, ಡಾಕ್ಟರ್ ಅರ್ನೆಸ್ಟ್ ರೋಸನ್ ಬಾಮ್, ಅವ್ರ ವೈಫ್ ಹೆಸರು ಇಸಾ ಡೋರಾ ಎಂಬುದಾಗಿ. ಅವರು ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಹೆಚ್ಚಾಗಿ ಅವರು ಕೆಲಸ ಮಾಡ್ತಾರೆ. ಅವರೊಂದು ಮೆಡಿಕಲ್ ಫಿನಾಮಿನನ್ನು ಅಬ್ಸರ್ವ್ ಮಾಡಿದ್ರು. ಆ ಫಿನಾಮಿನ ಏನಂದರೆ ದ ವಿಲ್ ಟು ಲಿವ್, ಅಂದರೆ ಜೀವಿಸೋದಕ್ಕೆ ಬೇಕಾಗಿರತಕ್ಕಂಥ ಬಯಕೆ. ಅವರು ಒಂದು ಈ ಮೆಡಿಕಲ್ ಫೀಲ್ಡಲ್ಲಿ ಒಂದನ್ನು ಅವರು ಅಬ್ಸರ್ವ್ ಮಾಡಿದ್ರು. ಏನಂದರೆ ಇಬ್ಬರು ಪೇಷಂಟ್ಗಳನ್ನ ತೆಗೆದುಕೊಂಡ್ರು. ಒಂದೇ ರೋಗ, ಒಂದೇ ರೀತಿಯಾದ ಔಷಧಿ ಚಿಕಿತ್ಸೆ, ಇಬ್ಬರಿಗೂ ಒಂದೇ ರೀತಿಯಾದ ಡಯಾಗ್ನೋಸಿಸ್, ಎಲ್ಲ ಒಂದೇ, ಕೊಡ್ತಾರೋ ಔಷಧಿ ಕೂಡ ಒಂದೇ. ಆದರೆ ಇಬ್ಬರ ವ್ಯಕ್ತಿಗಳ ಡಿಫ್ರೆಂಟ್ ರಿಸಲ್ಟ್ಸ್. ಒಬ್ಬರಿಗೇನೋ ಗುಣ ಆಗ್ತಾ ಇತ್ತು, ಇನ್ನೊಬ್ಬರಿಗೆ ಗುಣ ಆಗ್ತಾ ಇರಲಿಲ್ಲ. ಅದು ಹೇಗೆ ಸಾಧ್ಯ? ಒಂದೇ ರೋಗ, ಒಂದೇ ಡಯಾಗ್ನೋಸಿಸ್, ಟ್ರೀಟ್ಮೆಂಟ್ ಒಂದೇ, ಔಷಧಿ ಒಂದೇ, ಡಾಕ್ಟ್ರು ಒಂದೇ, ಎಲ್ಲ ಆಸ್ಪತ್ರೆ ಒಂದೇ, ಎಲ್ಲ ಒಂದೇ. ಬಟ್ ಒಬ್ರಿಗೆ ಕೆಲಸ ಮಾಡ್ತೀನಿ, ಒಬ್ರಿಗೆ ಕೆಲಸ ಮಾಡಿಲ್ಲ. ಯಾಕೆ? ಯಾಕೆಂದರೆ ಒಬ್ಬರಿಗೆ ಜೀವಿಸ್ಬೇಕು ಅಂತ ಆಸೆ ಇತ್ತು, ಇನ್ನೊಬ್ಬರಿಗೆ ಜೀವಿಸೋಕ್ಕೆ ಆಸೆ ಇರಲಿಲ್ಲ. ಜೀವಿಸದೇ ಇರೋಕ್ಕೆ ಆಸೆ ಇಲ್ಲದವ್ರಿಗೆ ಎಂಥ ಸೀನಿಯರ್ ಡಾಕ್ಟ್ರು ಎಂಥ ಔಷಧಿ ಕೊಟ್ಟರು ಕೂಡ ಅದು ಕಾರ್ಯ ಮಾಡಲ್ಲ. ಸೊ ಈ ಇಬ್ಬರು ಪೇಷಂಟ್ಗಳನ್ನ ಅಬ್ಸರ್ವ್ ಆ ಒಂದು ಎಕ್ಸ್ಪೆರಿಮೆಂಟಿಂದ ಏನು ಕನ್ಕ್ಲೂಡ್ ಮಾಡಿದ್ರಂದರೆ, ಈ ಕ್ಯಾನ್ಸರ್ ಪೇಷಂಟ್ಗಳಿಗೆ ಬರೀ ಕ್ಯಾನ್ಸರ್ ಔಷಧಿ ಮಾತ್ರ ಕೊಡೋದಲ್ಲದೆ ಅವ್ರಲ್ಲಿ ಜ್ಯೂಸ್ ಬೇಕೆಂಬ ಬಯಕೆ ಹೇಗೆ ತರಿಸ್ಬೇಕು ಅನ್ನೋದನ್ನು ಕೂಡ ಅವ್ರು ಕಾರ್ಯ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ಪರಿಶುದ್ಧವಾಗಿ ಬಾಳಬೇಕು, ದೇವ್ರ ಜೊತೆ ನಡಿಬೇಕು, ದೇವರ ಕಾರ್ಯಗಳನ್ನು ಅನುಭವಿಸ್ಬೇಕು. ಆ ಬಯಕೆನೇ ಇಲ್ಲದೆ ಹೋದರೆ, ಇದು ಒಂದೇ ವಾಕ್ಯ. ದೇವರ ಯೇಸು ಸ್ವಾಮಿ ಹೇಳಿದ್ರು ತಾನೆ, ಬೀಜಗಳನ್ನು ಬಿತ್ತುವ ಸ್ವಾಮಿ ಹೇಳಿದ್ರು. ರೈತ ಒಬ್ಬನೇ ತಾನೆ, ಬೀಜ ಕೂಡ ಎಲ್ಲ ಒಂದೇ ಕ್ವಾಲಿಟಿ ತಾನೆ. ಬಟ್ 4 ಕಡೆ ಬಿದ್ದಾಗ ಅದು 4 ರೀತಿಯಲ್ಲಿ ಫಲ ಕೊಡ್ತು. ಪ್ರತಿ ಭಾನ ನಿಂತ್ಕೊಳ್ತೇನೆ ನಾನು, ಪ್ರಾರ್ಥನೆ ಮಾಡಿ ದೇವ್ರ ವಾಕ್ಯ ತರ್ತೀನಿ ನಾನು, ಏನು ಮಾತಾಡಬೇಕೆಂಬುದಾಗಿ. ಎಲ್ಲರೆಲ್ಲ ಕಾರ್ಯ ಮಾಡ್ತಾ ಇದೆಯಾ ಅದು? ನೀವು ಪ್ರಶ್ನೆ ಆನ್ಸರ್ ಕೊಡಿ. ಅದು ನಾನು ಮಾತ್ರ ಬ್ರದರ್ ರವಿಗೆ ಸಪ್ರೇಟಾಗಿ, ಸಿಸ್ಟರ್ ಪ್ರತಿಮಾಗೆ ಸಪ್ರೇಟಾಗಿ, ಇನ್ನೊಬ್ಬರು ರಿಯಾಗೆ ಸಪ್ರೇಟಾಗಿ ಹೇಳ್ತಾ ಇದ್ದೀನಿ ನಾನು. ಇವ್ರ ಮೇಲೆ ತುಂಬ ನಂಗೆ ಕ್ಲೋಸ್, ಅದಕ್ಕೆ ಅವ್ರ ಸ್ಪೆಷಲ್ ವಾಕ್ಯ. ಇವರು ಅಂದರೆ ನಂಗೆ ಅಷ್ಟು ಕೋಪ, ಅದಕ್ಕೆ ಅವರಿಗೆ ಸ್ವಲ್ಪ ಬೇರೆ ರೀತಿಯ ವಾಕ್ಯ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಾನು ಹೇಳ್ತಾ ಇರೋದು. ಬಟ್ ಎಷ್ಟು ಜನರಲ್ಲಿ ಕಾರ್ಯ ಮಾಡ್ತಾ ಇದೆ? ಯಾಕೆ ಕೆಲವರಲ್ಲಿ ಕಾರ್ಯ ಮಾಡ್ತಾ ಇದೆ, ಯಾಕೆ ಕೆಲವರಲ್ಲಿ ಕಾರ್ಯ ಮಾಡ್ತಾ ಇಲ್ಲ? ಯಾಕೆಂದರೆ ನಾನು ಬದಲಾಗಬೇಕು, ತಿಳ್ಕೋಬೇಕು, ನಾನು ದೇವರಲ್ಲಿ ಬೆಳಿಬೇಕನ್ನೋ ಬಯಕೆ ಇಲ್ದವ್ರಿಗೆ ಈ ಅಂಥವ್ರು ಬಂದು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು ಕೂಡ, ಈ ಅಂಥವ್ರು ಬಂದು ದೇವ್ರ ವಾಕ್ಯ ಹೇಳಿದ್ರು ಕೂಡ ಅಷ್ಟೇ. ಅದು ಮೊದಲನೇದು. ದೇವರ ಪರಿಶುದ್ಧತೆಯಲ್ಲಿ ನಾವು ಬೆಳಿಬೇಕಂದ್ರೆ, ದೇವರ ನೀತಿಯಲ್ಲಿ ನಾವು ಬೆಳಿಬೇಕಂದ್ರೆ, ಫಸ್ಟ್ ಆಫ್ ಆಲ್ ನಮಗೇನು ಬೇಕಂದರೆ ಬಯಕೆ ಬೇಕು. ವಿ ಶುಡ್ ಹ್ಯಾವ್ ಎ ಡಿಸೈರ್. ಹಲ್ಲೆಲೂಯಾ. ಸರಿ, ಹಾಗಂದರೆ ನಿಜವಾಗ್ಲೂ ನಾವು ಪರಿಶುದ್ಧರಾಗಿ ಬಾಳಕ್ಕೆ ಸಾಧ್ಯನಾ? ಈಸ್ ಇಟ್ ಪಾಸಿಬಲ್ ಟು ಲಿವ್ ಅ ಹೋಲಿ ಲೈಫ್? ಎಷ್ಟು ಜನ ಆನ್ಸರ್ ಕೊಡಿ ನೀವು. ಈ ಲೋಕದಲ್ಲಿ ನಾನು ಪರಿಶುದ್ಧನಾಗಿ ಬಾಳಕ್ಕೆ ಸಾಧ್ಯ ಅಂತ ಎಷ್ಟು ಜನ ಹೇಳ್ತೀರಾ? ಒಬ್ಬರು ಇಲ್ವಾ? ಅಂಕಲ್ ಒಬ್ಬರೇ ಹೇಳ್ತಾ ಇದ್ದಾರೆ. ಮಿಗ್ದವರೆಲ್ಲ ಏನು ಹೇಳ್ತಾ ಇದ್ದೀರಾ? ಈ ಲೋಕದಲ್ಲಿ ಪರಿಶುದ್ಧರಾಗಿ ಬಾಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಟ್ರೈ ಮಾಡೋದು ಬಿಡಿ, ಹೆಂಗೋ ಸಾಧ್ಯ ಇಲ್ಲ, ಇಟ್ಸ್ ನಾಟ್ ಪಾಸಿಬಲ್. ಸೊ ಯಾಕಾದ್ರೂ ಟ್ರೈ ಮಾಡಬೇಕು? ಟ್ರೈ ಮಾಡಿ ಯಾಕೆ ನಾವು ಸೋತೋಗ್ಬೇಕು? ಆರಾಮಾಗಿದ್ದು ಬಿಡೋಣ. ಇಸ್ ದಟ್ ಯುವರ್ ಕನ್ಕ್ಲೂಷನ್? ಏನು ಹೇಳ್ತಾರೆ? ಪರಿಶುದ್ಧರಾಗಿ ಬಾಳಕ್ಕೆ ಸಾಧ್ಯನಾ ಇಲ್ವಾ? ಆಗುತ್ತಾ? ಎಲ್ಲರ ಕೈ ಎತ್ತಿ. ಯಾರೆಲ್ಲ ಪರಿಶುದ್ಧರಾಗಿ ಬಾಳಕ್ಕೆ ಸಾಧ್ಯ ಅಂತ ಹೇಳ್ತಿರೋ ಕೈ ಎತ್ತಿ. ಹೆಂಗೆ ಯಾಕೆ ಇಷ್ಟು ಬೇಗ ಮೈಂಡ್ ಚೇಂಜ್ ಮಾಡ್ಕೊಂಬಿಟ್ರಿ ನೀವು? ಅಂದರೆ ಯಾರು ಬೇಕಾದ್ರೂ ಈಸಿಯಾಗಿ ನಿಮ್ಮ ಮೈಂಡ್ ಚೇಂಜ್ ಮಾಡ್ಬೋದು. ಒಂದು ವೇಳೆ ಪರಿಶುದ್ಧರಾಗಿ ಬಾಳೋದಕ್ಕೆ ಸಾಧ್ಯ ಇಲ್ಲ ಅಂದರೆ ದೇವ್ರು ಯಾಕೆ ಹೇಳ್ತಾರೆ ನೀವು ಪರಿಶುದ್ಧರಾಗಿ ಬಾಳಿ ಅಂತ? ಸಾಧ್ಯ ಆಗುತ್ತನೇ ದೇವ್ರು ಹೇಳೋದು ನಮ್ಮ ಕೈಲಿ ಮಾಡೋಕ್ಕೆ. ಸಾಧ್ಯ ಆಗದಿರೋದನ್ನು ದೇವ್ರು ನಮ್ಮ ಕೈಲಿ ಮಾಡು ಅಂತ ಹೇಳ್ತಾರ? ಸೊ ದೇವರು ಹೇಳಿದ್ರು ಅಂದರೆ ನೀವು ಪರಿಶುದ್ಧರಾಗಿ, ನಾನು ಪರಿಶುದ್ಧನು ನೀವು ಪರಿಶುದ್ಧರಾಗಿರ್ರಿ ಅಂದರೆ ಅದು ಸಾಧ್ಯ ತಾನೆ? ಸಾಧ್ಯ ಆಗೋದಕ್ಕೆ ತಾನೆ ದೇವರು ಹೇಳ್ತಾ ಇರೋದು. ಬಟ್ ಸಾಧ್ಯನಾ? ಅದಕ್ಕೆ 2 ರೀತಿಯಾದ ಪರಿಶುದ್ಧತೆಯಲ್ಲಿ 2 ಆಸ್ಪೆಕ್ಟ್ಸ್ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಕೇಳಿಸ್ಕೊಳ್ಳಿ. ಒನ್ ಥಿಂಗ್ ಇಸ್ ಕಾಲ್ಡ್ ಪೊಸಿಷನಲ್ ಹೋಲಿನೆಸ್, ಅದರ್ ಥಿಂಗ್ ಇಸ್ ಕಾಲ್ಡ್ ಪ್ರಾಕ್ಟಿಕಲ್ ಹೋಲಿನೆಸ್. ಪೊಸಿಷನಲ್ ಹೋಲಿನೆಸ್ ಹೇಳ್ತೀನಿ, ಕನ್ನಡದಲ್ಲಿ ಹೇಳ್ತೀನಿ, ಅದು ಭಯಪಡಬೇಡಿ. ಓಕೆ. ಇನ್ನೊಂದು ಪ್ರಾಕ್ಟಿಕಲ್ ಹೋಲಿನೆಸ್ ಅಥವಾ ಪೊಸಿಷನಲ್ ರೈಚಸ್ನೆಸ್ ಅಥವಾ ಪ್ರಾಕ್ಟಿಕಲ್ ರೈಚಸ್ನೆಸ್. ಒಂದು ಇಂಪ್ಯೂಟೆಡ್ ರೈಚಸ್ನೆಸ್, ಇನ್ನೊಂದು ಇಂಪಾರ್ಟೆಡ್ ರೈಚಸ್ನೆಸ್ ಎಂಬುದಾಗಿ. ತುಂಬ ಇಂಗ್ಲೀಷ್ ಹೇಳ್ಬಿಟ್ಟೆ, ಕನ್ನಡಕ್ಕೆ ಬರ್ತೀನಿ. ಅದು ನಾನು ಟ್ರಾನ್ಸ್ಲೇಟ್ ಮಾಡ್ಕೋಬೇಕು ನನ್ನ ಮೈಂಡಲ್ಲಿ. ಓಕೆ. ಪೊಸಿಷನಲ್ ಅಂದರೆ ನಮ್ಮ ಸ್ಥಾನ,
ಪರಿಶುದ್ಧತೆಯ ಸ್ಥಾನ. ಓಕೆ, ನಾವು ದೇವರ ಮಕ್ಕಳಾದಾಗ ದೇವರು ನಮಗೊಂದು ಹೊಸ ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಮುಂಚೆ ನಾವು ಪಾಪದಲ್ಲಿದ್ವಿ, ಲೋಕದಲ್ಲಿದ್ವಿ, ಬಂಧನದಲ್ಲಿದ್ವಿ, ದುಷ್ಟತನದಲ್ಲಿದ್ವಿ. ನಾವು ಯೇಸುವನ್ನು ರಕ್ಷಕನಾಗಿ ಸ್ವೀಕರಿಸಿದಾಗ ದೇವರು ನಮ್ಮ ಸ್ಥಾನವನ್ನು ಬದಲಾಯಿಸ್ತಾ ಇದ್ದಾನೆ. ಹಾಲೆಲೂಯ, ಹಾಲೆಲೂಯ. ಆವಾಗ ನಾವು ಪಾಪಿಗಳಾಗಿದ್ದೆವು, ಈಗ ನಾವೇನಾಗಿದ್ದೇವೆ? ಪರಿಶುದ್ಧರಾಗಿದ್ದೇವೆ. ಹಾಲೆಲೂಯ. ಇದನ್ನು ಪರಿಶುದ್ಧರಾಗಿ ಆಗೋದಕ್ಕೆ ನಾವೇನು ಮಾಡಿಲ್ಲ. ನಾವು ಮಾಡಿದ್ದು ಒಂದೇ, ನಮ್ಮ ಪಾಪಗಳನ್ನು ಒಪ್ಕೊಂಡ್ವಿ. ಯೇಸುವೆ ನನಗೆ ಕ್ಷಮಿಸಿ, ನನ್ನ ಹೃದಯದಲ್ಲಿ ಬನ್ನಿ ಎಂಬುದಾಗಿ ಆಹ್ವಾನಿಸಿದ್ವಿ. ಆ ಒಂದು ಕ್ಷಣದಲ್ಲೇ ದೇವರು ನಮಗೆ ಪೊಸಿಷನಲ್ ಹೋಲಿನೆಸ್ ಅನ್ನೋದು ಕೊಟ್ಟಿದ್ದಾರೆ. ಹಾಲೆಲೂಯ. ಜಸ್ಟಿಫೈಡ್ ಅಸ್. ಆತನು ನಮ್ಮನ್ನು ನೀತಿವಂತರೆಂಬುದಾಗಿ ನಿರ್ಣಯಿಸ್ಬಿಟ್ಟಿದ್ದಾನೆ. ನೀತಿಯನ್ನು ಒಂದು ವರವಾಗಿ ನಮಗೆ ಕೊಟ್ಬಿಟ್ಟಿದ್ದಾನೆ. ಹಾಲೆಲೂಯ. ಎಲ್ಲ ದೇವರ ಮಕ್ಕಳನ್ನು ಯಾರೆಲ್ಲ ಯೇಸುವನ್ನು ನಂಬಿದ್ದಾರೋ ಅವರಿಗೆ ದೇವರು ಕೊಟ್ಟಿರತಕ್ಕಂಥ ಪೊಸಿಷನಲ್ ರೈಚಸ್ನೆಸ್. ನೀವು ನೀತಿವಂತರು, ನೀವು ಪರಿಶುದ್ಧರು. ಎಷ್ಟು ಸಂತೋಷವಾಗಿದ್ದೀರಾ? ನೀವು ಧೈರ್ಯವಾಗಿ ಹೇಳಕ್ಕೆ ಸಾಧ್ಯ? ನಾನು ಪರಿಶುದ್ಧನ ಅಂತ ಹೇಳ್ಕೊಳ್ತೀರಾ? ನೀವು ಪಕ್ಕದಲ್ಲಿ ನೋಡಿ ಹೇಳಿ, ನಾನು ಪರಿಶುದ್ಧನೆಂಬುದಾಗಿ ಹೇಳಿ. ಅವ್ರ ಕೋಪದಿಂದ ನೋಡಿದ್ರೆ ನನ್ನ ನೋಡ್ಬೇಡಿ. ಇನ್ನೊಬ್ಬರು ನೋಡ್ಬಿಡಿ, ನೀವು ಪರಿಶುದ್ಧರು ಎಂಬುದಾಗಿ ಹೇಳಿ. ಅದು ಸಂತೋಷ ಪಡಲಿ ಅವರು ಕೂಡ. ಬಟ್ ಆ ಪೊಸಿಷನಲ್ ಹೋಲಿನೆಸ್ ಇಂದ ಈಗ ನಾವು ಪ್ರಾಕ್ಟಿಕಲ್ ಹೋಲಿನೆಸ್ಗೆ ಬೆಳಿಬೇಕು. ಓಕೆ, ದೇವರು ನಮ್ಮನ್ನು ಪರಿಶುದ್ಧರಾಗಿ ಮಾಡಿದ್ದಾನೆ, ನಾವು ಅದರ ತಕ್ಕ ಹಾಗೆ ನಾವು ಜೀವಿಸ್ಬೇಕು. ಇದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ 14 ವರ್ಷದ ಹಿಂದೆ ಒಂದು ಇಂಪಾರ್ಟೆಂಟ್ ಡಿಸಿಷನ್ ತೊಗೊಂಡೆ ನಾನು. ಏನು ಡಿಸಿಷನ್ ಗೊತ್ತಾ? ಅದು ನನ್ನ ಮದುವೆ ಆದೆ. ಜಸ್ಟ್ ಕಂಪ್ಲೀಟೆಡ್ 14 ಇಯರ್ಸ್ ಸಕ್ಸಸ್ಫುಲಿ ನಾವು ಎಂಟರ್ ಆದ್ವಿ. ಆ ಮದುವೆ ದಿನದಲ್ಲಿ ಐ ಡೂ ಅಂತ ಹೇಳಿದಾಗ ಅಷ್ಟೇ ಒಂದು ಕ್ಷಣದಲ್ಲೇ ನನ್ನ ಪೊಸಿಷನ್ ಚೇಂಜ್ ಆಗ್ಬಿಡ್ತು. ಬ್ಯಾಚುಲರಿಂದ ಗಂಡ ಆಗ್ಬಿಟ್ಟೆ. ಓಕೆ, ನನ್ನ ಪೊಸಿಷನ್ ಚೇಂಜ್ ಆಗ್ಬಿಡ್ತು. ಈಗ ನಾನು ಮತ್ತೆ ಗಂಡನಾಗಿ ಮುಂಚೆ ಬ್ಯಾಚುಲರ್ ಆಗಿರೋದಕ್ಕೆ ಸಾಧ್ಯನಾ? ಈಗ ಗಂಡ ಆಗ್ಬಿಟ್ಟಿದ್ದೇನೆ. ಈಗ ನಾನು ಯಾವ ರೀತಿ ಜೀವಿಸ್ಬೇಕು? ನಾನು ಅದರ ತಕ್ಕ ಹಾಗೆ ನಾನು ಜೀವಿಸ್ಬೇಕು. ಹಂಗಂದ್ಬಿಟ್ಟು ಪರ್ಫೆಕ್ಟಾಗಿ ಹಸ್ಬೆಂಡ್ ಆಗ್ಬಿಟ್ಟಿದ್ದೀನಿ ನಾನು. ಮೊದಲನೇ ದಿನ ನಾನು ಪರ್ಫೆಕ್ಟ್ ಹಸ್ಬೆಂಡ್ ಆಗ್ಬಿಟ್ನಾ? ಅವನ್ನ ಕೇಳಿ ಹೇಳ್ತಾರೆ. ಈಗಲೂ ಕಲಿತಾ ಇದ್ದೀನಿ ನಾನು ಯಾವ ರೀತಿಯಾಗಿ ಒಬ್ಬ ಒಳ್ಳೆಯ ಗಂಡನಾಗಿರ್ಬೇಕಂತ ಈಗಲೂ ಕಲಿತಾ ಇದ್ದೇನೆ ನಾನು. ಓಕೆ, ಸೊ ಹಂಗಂದ್ಬಿಟ್ಟು ಒಂದು ವೇಳೆ ಹೆಂಡ್ತಿ ಏನಾದರೂ ನೀನು ಯಾವಾಗ ನೀನು ಪರ್ಫೆಕ್ಟಾಗಿ ಹಸ್ಬೆಂಡ್ ಆಗ್ತೀಯೋ ಆಗಲೇ ನಾನು ಹಸ್ಬೆಂಡ್ ಅಂತ ಕರಿತೇನೆ ಎಂಬುದು ಅವ್ರು ತೀರ್ಮಾನಿಸ್ಬಿಟ್ರೆ ನಾನು ಹಸ್ಬೆಂಡ್ ಆಗಿ ಸಾಧ್ಯನಾ? ಸೊ ಅದೇ ರೀತಿಯಲ್ಲಿ ದಿಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪೊಸಿಷನಲ್ ಹೋಲಿನೆಸ್ ಆ್ಯಂಡ್ ಪ್ರಾಕ್ಟಿಕಲ್ ಹೋಲಿನೆಸ್. ನಾವು ಯೇಸುವನ್ನು ಅಂಗೀಕರಿಸಿದ ದಿನದಲ್ಲಿ ನಮ್ಮ ಪೊಸಿಷನ್ ಚೇಂಜ್ ಆಗ್ಬಿಡ್ತು. ಅನೇಕ ಗಂಡಸರು ಮದುವೆ ಆದಮೇಲೂ ಕೂಡ ಬ್ಯಾಚುಲರ್ಸ್ ಆಗಿ ಜೀವಿಸ್ತಾರೆ. ಅಂಥವ್ರ ಮದುವೆ ಅಷ್ಟೇ, ಅದೆಂದೂ ಕೂಡ ಉದ್ಧಾರ ಆಗಲ್ಲ. ಓಕೆ, ಮದುವೆ ಆದಮೇಲೆ ಚೇಂಜ್ ಆಗಬೇಕು ಗಂಡಸರು. ಓಕೆ, ಹೆಂಡತಿರು ಚೇಂಜ್ ಆಗಬೇಕು. ಬಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ ಅಷ್ಟೇ. ಓಕೆ, ಬಟ್ ಅದಾದಮೇಲೆ ಮದುವೆ ಆದಮೇಲೆ ಅದು ಜೀವನ ಪರ್ಯಂತ ಕೂಡ ಐ ಆಮ್ ಲರ್ನಿಂಗ್, ನಾನು ಕಲಿತಾ ಇದ್ದೇನೆ. ನಾನು ಐ ಆಮ್ ಲರ್ನಿಂಗ್. ಐ ಹೋಪ್ಫುಲಿ ಐ ಚೇಂಜ್ಡ್. 14 ವರ್ಷದಲ್ಲಿ ನಾನು ಚೇಂಜ್ ಆಗಿದೆ ಅಂತ ಭಾವಿಸ್ತೇನೆ, ಅದು ಅವ್ರು ಹೇಳಬೇಕು. ಬಟ್ 14 ವರ್ಷದಲ್ಲಿ ಇನ್ನು ನಾನು ಸಾಯೋವರೆಗೂ ಕೂಡ ಐ ಕೀಪ್ ಲರ್ನಿಂಗ್, ಐ ಕೀಪ್ ಗ್ರೋಯಿಂಗ್. ಅರ್ಥ ಆಯ್ತಾ? ಸೊ ಈಗ ಪರಿಶುದ್ಧತೆಯಲ್ಲಿ 2 ಆಸ್ಪೆಕ್ಟ್ಸ್, ಒಂದು ಪೊಸಿಷನಲ್, ಇನ್ನೊಂದು ಪ್ರಾಕ್ಟಿಕಲ್. ನಾವು ಪೊಸಿಷನಲ್ ಆಗಿ ಪರಿಶುದ್ಧರಾಗಿ ದೇವರು ಮಾಡಿದ್ದಾರೆ. ನಾವು ಪ್ರತಿದಿನ ನಾವೇನಾಗಬೇಕು? ನಾವು ಪರಿಶುದ್ಧತೆಯಲ್ಲಿ ಜೀವಿಸ್ಬೇಕು. ಹಾಲೆಲೂಯ, ಹಾಲೆಲೂಯ. ಆ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ನಮಗೆ ಬಯಕೆ ಇರಬೇಕು. ಎರಡನೇದು ಡಿಸಿಪ್ಲಿನ್ಸ್. ನಮ್ಮ ಜೀವನದಲ್ಲಿ ಪರಿಶುದ್ಧರಾಗಿ ಜೀವಿಸ್ಬೇಕಂದ್ರೆ ಏನು ಬೇಕು? ಶಿಸ್ತು ಬೇಕು, ಡಿಸಿಪ್ಲಿನ್ಸ್. ಡಿಸೈರ್ಸ್ ಇದ್ದರೆ ಸಾಲದು. ಇಲ್ಲಿ ನಾನು ಎಲ್ಲರನ್ನೂ ಕೇಳಿದ್ರೆ ಎಷ್ಟು ಜನಕ್ಕೆ ಪರಿಶುದ್ಧರಾಗಿ ಜೀವಿಸ್ಬೇಕಂತ ಬಯಕೆ ಇದೆ ಅಂದರೆ ಎಲ್ಲರೂ ಕೂಡ ಕೈಗಳಿತ್ತದ್ರಿ. ಎತ್ತದ್ರಾ? ಎಲ್ಲರಿಗೆ ಕೈ ಎತ್ತದ್ರಾ ಇಲ್ವಾ? ನಾನು ನಿಮ್ಮ ನಂಬ್ತೇನೆ ನಿಜವಾಗ್ಲೂ ಕೂಡ. ಯಾಕಂದ್ರೆ ನಿಜ ಹೇಳ್ತಾ ಇದ್ದೀನಿ ಅಂದರೆ ನಂಬ್ತಾ ಇದ್ದೀನಿ ನಾನು. ಓಕೆ, ನೀವೆಲ್ಲರೂ ಕೂಡ ಪರಿಶುದ್ಧರಾಗಿ ಬಾಳೋದು ಬಯಕೆ ಇದೆ. ಬಟ್ ಬಯಕೆ ಇದ್ದರೆ ಸಾಕಾ? ಬಯಕೆಗಳಿಂದನೇ ಸಮಾಧಿಗೆ ಹೋಗ್ತೀವಿ ನಾವು. ನಮ್ಮಲ್ಲಿ ಶಿಸ್ತುಗಳಿಲ್ಲ ಅಂದರೆ. ನಾವು ಬಯಕೆಗೆ ತಕ್ಕ ಶಿಸ್ತುಗಳನ್ನು ನಾವು ಪಾಲಿಸದೆ ಹೋದರೆ ನಮ್ಮ ಜೀವನದಲ್ಲಿ ಯಾವುದೇ ಪ್ರಯೋಜನ ಇಲ್ಲ. ಕೆಲವು ಶಿಸ್ತುಗಳನ್ನು ನಮ್ಮ ಜೀವನದಲ್ಲಿ ಏರ್ಪಡಿಸ್ಕೊಳ್ಬೇಕು. ಮೊದಲನೇದು ದೇವರ ವಾಕ್ಯನ ಓದುವಂಥರಾಗಬೇಕು ಪ್ರತಿದಿನ. ನಾವು ಪರಿಶುದ್ಧರಾಗಬೇಕೆಂದರೆ ಹೇಗೆ ಸಾಧ್ಯ? ದೇವರು ಪರಿಶುದ್ಧರಾಗಿರ್ರಿ, ನಾನು ಪರಿಶುದ್ಧನಂತ ಹೇಳಿದ ಮಾತ್ರವಲ್ಲದೆ ನಾವು ಪರಿಶುದ್ಧರಾಗೋದಕ್ಕೋಸ್ಕರ ಏನೇನು ಬೇಕೋ ಅವೆಲ್ಲವನ್ನು ಕೂಡ ದೇವರು ಕೊಟ್ಟಿದ್ದಾರೆ. ದೇವರ ವಾಕ್ಯವನ್ನು ಕೊಟ್ಟಿದ್ದಾರೆ, ದೇವರ ಆತ್ಮವನ್ನು ಕೊಟ್ಟಿದ್ದಾರೆ, ಸಭೆಯನ್ನು ಕೊಟ್ಟಿದ್ದಾರೆ, ಸಹವಾಸವನ್ನು ಕೊಟ್ಟಿದ್ದಾರೆ, ಪ್ರಾರ್ಥನೆಯನ್ನು ಕೊಟ್ಟಿದ್ದಾರೆ.
ನಾವು ಪರಿಶುದ್ಧರಾಗಿ ಬಾಳೋದಕ್ಕೋಸ್ಕರ ಏನೇನು ಬೇಕೋ ಎಲ್ಲ ದೇವರು ಕೊಟ್ಟಿದ್ದಾರೆ. ಬಟ್ ಪ್ರಶ್ನೆ ಏನಂದರೆ ಎಷ್ಟು ನಾವು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೇವೆ ಎಂಬುದಾಗಿ. ಮೊದಲನೇದು ದೇವರ ವಾಕ್ಯ. ಪ್ರತಿದಿನ ದೇವರ ವಾಕ್ಯದಿಂದ ನಮ್ಮನ್ನು ನಾವೇ ಶುದ್ಧಿಸಿಕೊಳ್ಳುವ ಅನುಭವವನ್ನು ನಾವು ಕಲ್ತ್ಕೊಳ್ಬೇಕಾಗಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಲ್ಯಾಂಡ್ ಮೈನ್ಸ್ ಮೇಲೆ ನಡೀತಾ ಇದ್ದೀರ. ಲ್ಯಾಂಡ್ ಮೈನ್ಸ್ ಗೊತ್ತಾ? ಲ್ಯಾಂಡ್ ಮೈನ್ಸ್ ಏನಂದರೆ, ಕೆಲವರು ದೇಶಗಳಲ್ಲಿ ಏನು ಮಾಡ್ತಾರೆ, ವಿರೋಧಿಗಳು ಅವರ ಟೆರಿಟರಿ ಬರಬಾರ್ದಂತ ಆ ಒಂದು ಟೆರಿನೆಲ್ಲ ಕೂಡ ಬಾಂಬ್ಗಳು ಹಾಕಿರ್ತಾರೆ. ಅಪ್ಪಿ ತಪ್ಪಿ ಏನಾದರೂ ಒಬ್ಬ ಸೋಲ್ಜರ್ ಒಂದು ಲ್ಯಾಂಡ್ ಮೈನ್ ಮೇಲೆ ಕಾಲಿಟ್ರೆ ಏನಾಗುತ್ತೆ, ಬ್ಲಾಸ್ಟ್ ಆಗುತ್ತೆ. ಓಕೆ, ಸೊ ನೀವೆಲ್ಲರೂ ಕೂಡ ಒಂದು ಲ್ಯಾಂಡ್ ಮೈನ್ಸಲ್ಲಿ ನಡೀತಾ ಇದ್ದೀರಿ ಎಂಬುದಾಗಿ ಊಹಿಸ್ಕೊಳ್ಳಿ. ಓಕೆ, ಆಮೇಲೆ ಒಂದು ಮ್ಯಾಪ್ ಕೊಡಲ್ಪಟ್ಟಿದೆ ನಿಮ್ಮ ಕೈಗೆ. ನಿಮಗೆ ಆ ಮ್ಯಾಪ್ ಗೊತ್ತು, ಎಲ್ಲೆಲ್ಲಿ ಲ್ಯಾಂಡ್ ಮೈನ್ಗಳಿದೆ ಎಂಬುದಾಗಿ ನಿಮ್ಮ ಮ್ಯಾಪಲ್ಲಿದೆ. ಆ ಮ್ಯಾಪ್ನ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ? ನೀವು ಅಂದ್ಕೊಳ್ತೀರಾ ಮ್ಯಾಪ್ ಚೆನ್ನಾಗಿದೆ, ನೋಡೋಣ ಬಿಡು, ಟೈಮ್ ಸಿಗ್ದಾಗ ಓದೋಣ ಅಂತ ಅಂದ್ಕೊಳ್ತೀರಾ ನೀವು? ಇಲ್ಲ ಮ್ಯಾಪ್ನ ಆರಾಮಾಗಿ ಎಲ್ಲ ಬಿಸಾಕೊಬಿಟ್ಟು ಆರಾಮಾಗಿ ಹಂಗೆ ನಡ್ಕೊಂಡು ಹೋಗ್ಬಿಡ್ತೀರಾ? ನಿಮ್ಮ ಜೀವ ಆ ಮ್ಯಾಪ್ ಮೇಲೆ ಡಿಪೆಂಡ್ ಆಗಿದೆ ಅಂದಾಗ ಆ ಮ್ಯಾಪ್ನ ಯಾವ ರೀತಿಯಾಗಿ ನೀವು ನೋಡ್ಕೊಳ್ತೀರಾ? ಪ್ರತಿ ನಿಮಿಷ ಕೂಡ ನೋಡ್ತೀರಾ. ಒಂದು ಹೆಜ್ಜೆ ಹಾಕ್ತೀರಾ, ಇಲ್ಲಿ ಬಾಂಬ್ ಇದೆಯಾ, ಇಲ್ಲ, ಓಕೆ, ಇಲ್ಲಿದೆಯಾ, ಇಲ್ಲ. ಆ ಮ್ಯಾಪ್ನ ನೋಡಿ ಏನು ಮಾಡ್ತೀರಾ ನೀವು? ಇಲ್ಲ ಅಂದರೆ ನೀವು ಬ್ಲಾಸ್ಟ್. ಈ ಲೋಕದಲ್ಲಿ ಶತ್ರು ಕೂಡ ಆ ರೀತಿಯಾಗಿ ಲ್ಯಾಂಡ್ ಮೈನ್ಸ್ನ ಬಾಂಬ್ಗಳನ್ನ ಹಾಕಿಟ್ಬಿಟ್ಟಿದ್ದಾನೆ. ದೇವರ ವಾಕ್ಯನ ನೀವು ನೋಡ್ಕೊಳ್ದೆ ಅದರ ತಕ್ಕ ಹಾಗೆ ನೀವು ಹೋಗದೆ ಹೋದರೆ ನಿಮ್ಮ ಜೀವನ ಏನಾಗುತ್ತೆ? ನಾಶ ಆಗುತ್ತೆ. ಅನೇಕರು ಆ ರೀತಿಯಾಗಿ ನಾಶ ಆಗ್ಬಿಟ್ಟಿದ್ದಾರೆ. ಆ ಒಂದು ದೇವರ ವಾಕ್ಯನ ಓದದೆ, ದೇವರ ವಾಕ್ಯವನ್ನು ತಿಳ್ಕೊಳ್ದೆ ಬೇರೆ ಬೇರೆ ಲ್ಯಾಂಡ್ ಮೈನ್ಸ್, ಕೋಪ ಎಂಬ ಲ್ಯಾಂಡ್ ಮೈನ್ಸ್, ಲಸ್ಟ್ ಎಂಬ ಲ್ಯಾಂಡ್ ಮೈನ್ಸ್, ಜಂಬ ಅಹಂಕಾರ ಲ್ಯಾಂಡ್ ಮೈನ್, ಇಲ್ಲ ದುರಾಸೆ ಎಂಬ ಲ್ಯಾಂಡ್ ಮೈನ್ಸ್, ಬೇರೆ ಬೇರೆ ಲ್ಯಾಂಡ್ ಮೈನ್ಸ್ಗಳಿಗೆ ಅವ್ರು ಕಾಲಿಟ್ಟು ಅವರು ನಾಶ ಆಗಿಬಿಟ್ಟಿದ್ದಾರೆ. ಕೆಲವರು ಅರ್ಧ ದಾರಿ ಚೆನ್ನಾಗಿ ನಡೆದಿರ್ತಾರೆ, ಇನ್ನೊಂದು ಅರ್ಧಕ್ಕೆ ಬರೋ ಅಷ್ಟರಲ್ಲೇ ಲ್ಯಾಂಡ್ ಮೈನ್ ಬ್ಲಾಸ್ಟ್ ಆಗಿರುತ್ತೆ. ಅದು ಪ್ರಿಯರೇ, ನಾನು ಹೇಳೋಕ್ಕೆ ಬಯಸ್ತೇನೆ ಅಂದರೆ, ಈ ದೇವರ ವಾಕ್ಯನ ಓದುವಂಥ ಅನುಭವ ದೇವರ ವಾಕ್ಯದಲ್ಲಿ ನಾವು ಪ್ರತಿದಿನ ಕೂಡ ಕಲಿಬೇಕು. ಇಲ್ಲ ಅಂದರೆ ಎಲ್ಲ ಕಡೆ ಸೈತಾನ ಏನು ಹಾಕಿಟ್ಟಿದ್ದಾನೆ? ಲ್ಯಾಂಡ್ ಮೈನ್ಸ್ ಹಾಕಿಟ್ಟಿದ್ದಾನೆ. ಕೇರ್ಫುಲ್ ಆಗಿರಬೇಕು. ಎರಡನೇದು, ಪ್ರತಿದಿನ ಪ್ರಾರ್ಥನೆ ಬಗ್ಗೆ ಯಾರು ಹೇಳಿದ್ದೇನೆ, ಮತ್ತೆ ನಾವು ಹೇಳೋಕ್ಕೆ ಬಯಸೋದಿಲ್ಲ. ಪ್ರಾರ್ಥನೆಯಲ್ಲಿ ಶಿಸ್ತು ಬೇಕು ನಮಗೆ. ಮೂರನೇದು, ದೇವರ ಮಕ್ಕಳೊಟ್ಟಿಗೆ ಸಹವಾಸ ಬೇಕು. ಈ ಕ್ರೈಸ್ತವ ಜೀವಿತ ಅನ್ನೋದು ಒಂದು ಏಕಾಂಗಿತರವಾದ ಜೀವನ ಅಲ್ಲ. ಮೊನ್ನೆ ಒಂದು ಲೈಫ್ ಗ್ರೂಪಲ್ಲಿ ಹೇಳ್ತಾ ಇದೆ, ಕೀರ್ತನೆ 16:3 ಈ ವಾಕ್ಯವನ್ನು ದಾವೀದನು ಬರೀತಾ ಇದ್ದಾನೆ. ಅದೇನೆಂದರೆ, ಭೂಲೋಕದಲ್ಲಿರುವ ದೇವ ಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಎಂದು ಹೇಳುವೆನು. ದಾವೀದ ಏನು ಹೇಳ್ತಾ ಇದ್ದಾನೆ ನೋಡಿ, ಇಲ್ಲಿ ಇಂಗ್ಲೀಷಲ್ಲಿದೆ, ಇನ್ ಆಲ್ ಆಫ್ ದಿ ವರ್ಲ್ಡ್ ಯುವರ್ ಸೈಂಟ್ಸ್ ಆರ್ ದಿ ಎಕ್ಸಲೆಂಟ್ ಒನ್ಸ್, ಇನ್ ದೆಮ್ ಐ ಟೇಕ್ ಡಿಲೈಟ್ ಅಂತ. ಅದರ ಅರ್ಥ ಏನಂದರೆ, ದಾವೀದನು ಕೇವಲ ದೇವರ ಪ್ರಸನ್ನತೆಯನ್ನು ಮಾತ್ರ ಪ್ರೀತಿಸಿದಂಥ ವ್ಯಕ್ತಿ ಅಲ್ಲ. ದೇವರೇ, ನೀನೆಷ್ಟು ಒಳ್ಳೆಯವನು, ನೀನು ಎಷ್ಟು ಶ್ರೇಷ್ಠನು, ನಿನ್ನ ಸಾನ್ನಿಧ್ಯವನ್ನು ನಾನು ಪ್ರೀತಿಸ್ತೇನೆ, ನಿನ್ನಲ್ಲಿರಬೇಕೆಂಬುದಾಗಿ ಜೀವಿಸ್ಬೇಕನ್ನ ಬಯಸ್ತೇನೆ, ಅದು ಮಾತ್ರ ಹೇಳ್ತಾ ಇಲ್ಲ ಅವನೇನು ಹೇಳ್ತಾ ಇದ್ದಾನೆ? ದೇವರೇ, ದೇವ ಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು. ಅಂದರೆ ದಾವೀದನು ದೇವರ ಜನರ ಜೊತೆಲಿರೋದಕ್ಕೋಸ್ಕರ ಬಯಸಿದಂಥ ವ್ಯಕ್ತಿ. ಅದು ಕೇವಲ ದೇವರೊಟ್ಟಿಗೆ ಮಾತ್ರ ಇರೋದಕ್ಕೆ ಬಯಸಿದಂಥ ವ್ಯಕ್ತಿ ಅಲ್ಲ, ಅದನ್ನು ದೇವರ ಜನರೊಟ್ಟಿಗೆ ಇರಲು ಬಯಸಂಥ ವ್ಯಕ್ತಿ. ಈ ಕ್ರೈಸ್ತವ ಜೀವಿತವನ್ನು ನಾವು ದೇವರ ಜನರೊಟ್ಟಿಗೆ, ಕುಟುಂಬದೊಟ್ಟಿಗೆ, ಸಹವಾಸದೊಟ್ಟಿಗೆ, ಸಭೆಯೊಟ್ಟಿಗೆ ಮಾಡಿದ್ರೆ ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ. ಯಾರೆಲ್ಲ ಒಬ್ಬಂಟಿಗರಾಗಿ ನನ್ನ ಕ್ರೈಸ್ತವ ಜೀವಿತನ ಜೀವಿಸ್ತೀನಂತೀರೋ, ಖಂಡಿತವಾಗಿ ನಾವು ಕ್ರೈಸ್ತವ ಜೀವಿತನ ಒಬ್ಬಂಟಿಗರಾಗಿ ನೀವು ಜೀವಿಸೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ನಾಟ್ ಡಿಸೈನ್ ದಟ್ ವೇ. ನಾವು ದೇವರ ಜನರೊಟ್ಟಿಗೂ ಕೂಡ ಅದೇ ರೀತಿಯ ಸಂಬಂಧವನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಮೊದಲನೇದೇನಿದೆ, ನಾವು ಪರಿಶುದ್ಧವಾಗಿ ಜೀವಿಸ್ಬೇಕಾದ್ರೆ ಏನು ಬೇಕು? ಮೊದಲನೇದು ಡಿಸೈರ್, ಬಯಕೆ. ಎರಡನೇದು ಏನು ಹೇಳಿದೆ? ಡಿಸಿಪ್ಲಿನ್, ಶಿಸ್ತು. ಮೂರನೇದು ಇನ್ನೊಂದು ಡಿಟರ್ಮಿನೇಷನ್. ನಮಗೇನು ಬೇಕಂದರೆ ದೃಢ ನಿಶ್ಚಯ, ದೃಢತೆ ಬೇಕು, ನಿಶ್ಚಲತೆ ಬೇಕು. ಆವಾಗ ಬೀಳ್ತೇವೆ, ಆವಾಗ ನಾವು ಶಿಸ್ತುಗಳಲ್ಲಿ ತಪ್ಪಿಸ್ಕೊಳ್ತೇವೆ. ಆದರೂ ಕೂಡ ಮತ್ತೆ ಅದನ್ನು ತಿರುಗಿ ಕಟ್ಟಿಕೊಳ್ಳೋದಕ್ಕೆ ನಮಗೇನು ಬೇಕು? ಡಿಟರ್ಮಿನೇಷನ್ ಬೇಕು. ಇಬ್ರಿಯರ ಬರೆದ ಪತ್ರಿಕೆ 12:14 ಇಂಗ್ಲೀಷಲ್ಲಿ ಈ ರೀತಿಯಾಗಿದೆ, ಪರ್ಸ್ಯೂ ಪೀಸ್ ವಿತ್ ಆಲ್ ಪೀಪಲ್ ಆ್ಯಂಡ್ ಹೋಲಿನೆಸ್ ವಿತೌಟ್ ವಿಚ್ ನೋ ಒನ್ ವಿಲ್ ಸಿ ದ ಲಾರ್ಡ್. ಪರ್ಸ್ಯೂ ಕನ್ನಡದಲ್ಲಿ ಈ ರೀತಿಯಾಗಿಲ್ಲ, ಅದಕ್ಕೆ ಕನ್ನಡ ಓದ್ತಾ ಇಲ್ಲ ನಾನು. ಪರ್ಸ್ಯೂ ಅಂದರೆ ಅದೊಂದು ದೃಢತೆಯಿಂದ ಪರಿಶುದ್ಧತೆಯನ್ನು ಹಿಂದಟ್ಟುವುದು. ಪರಿಶುದ್ಧತೆ ಇಲ್ಲದೆ ದೇವರನ್ನು ಕಾಣೋದಕ್ಕೆ
ಅಸಾಧ್ಯ. ಹಾಲೆಲೂಯ, ಹಾಲೆಲೂಯ. ಇದು ಒಂದು ದಿನದ ಕಾರ್ಯ ಅಲ್ಲ. ಇದು ಈ ಪರಿಶುದ್ಧತೆಯಲ್ಲಿ ನಡೆಯುವಂಥದ್ದು ಪ್ರತಿ ದಿನದ ಕಾರ್ಯ. ಜನರಿಗೆ ಕ್ಯಾಲಿಬ್ರೇಟರ್ಸ್ ಬಗ್ಗೆ ಕೇಳಿದ್ದೀರಾ? ಕ್ಯಾಲಿಬ್ರೇಟರ್ಸ್ ಒಂದು ಕೆಮಿಕಲ್ ಫ್ಯಾಕ್ಟ್ರಿಲಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಅದರಲ್ಲಿ ಈ ಕೆಮಿಕಲ್ ಫ್ಯಾಕ್ಟ್ರೀಸಲ್ಲಿ ಗ್ಯಾಸ್ ಡಿಟೆಕ್ಟರ್ ಎಕ್ವಿಪ್ಮೆಂಟ್ಸ್ ಇರ್ತವೆ. ಯಾಕಂದರೆ ಒಂದು ಗ್ಯಾಸ್ ಏನಾದರೂ ಆ ಒಂದು ಅಟ್ಮಾಸ್ಫಿಯರಲ್ಲಿ ಸೇರಿದ್ರೆ ಅದು ಅಲ್ಲಿರೋ ಕೆಲಸ ಮಾಡ್ತಾ ಎಲ್ಲರ ಮೇಲೂ ಕೂಡ ಅವ್ರಿಗೆ ಹಾನಿ ಆಗುತ್ತೆ, ಅವ್ರ ಸತ್ತೋಗೂ ಕೂಡ ಸಾಧ್ಯ ಆಗುತ್ತೆ, ಇಡೀ ಫ್ಯಾಕ್ಟ್ರಿ ಕೂಡ ಬ್ಲಾಸ್ಟ್ ಆಗೋದಕ್ಕೆ ಸಾಧ್ಯ ಇರುತ್ತೆ. ಸೊ ಆ ಫ್ಯಾಕ್ಟ್ರಿಗಳು ಏನಿಟ್ಟಿರ್ತಾರೆ ಗೊತ್ತಾ, ಅವರು ಗ್ಯಾಸ್ ಡಿಟೆಕ್ಟಿಂಗ್ ಎಕ್ವಿಪ್ಮೆಂಟ್ಸ್ ಇಟ್ಟಿರ್ತಾರೆ. ಅದರಲ್ಲಿ ಕ್ಯಾಲಿಬ್ರೇಷನ್ ಮಾಡ್ತಾರೆ ಆ ಸೆನ್ಸರಲ್ಲಿ ಪ್ರತಿದಿನ. ಅವ್ರು ಅದನ್ನು ಸೆನ್ಸರ್ ಕ್ಯಾಲಿಬ್ರೇಟ್ ಮಾಡಿಲ್ಲ ಅಂದರೆ ಬೇರೆ ಬೇರೆ ಪಾಯ್ಸನಸ್ ಗ್ಯಾಸಸ್ ರಿಲೀಸ್ ಆದಾಗ ಅದು ಹಾನಿಯಾಗುತ್ತೆ ಅವರಿಗೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಪ್ರತಿದಿನ, ಇನ್ಫ್ಯಾಕ್ಟ್ ಈಗ ಗ್ಯಾಸ್ ಡಿಟೆಕ್ಟೆಡ್ ಎಕ್ವಿಪ್ಮೆಂಟ್ಸ್ ಚೆನ್ನಾಗಿ ಅತಿ ನಂಬರ್ 1 ಕಂಪನಿ ಏನಂದರೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ಹನಿವೆಲ್ ಕಂಪನಿ. ಆ ಹನಿವೆಲ್ ಕಂಪನಿ ಅವರು ಈ ಗ್ಯಾಸ್ ಡಿಟೆಕ್ಟಿಂಗ್ ಎಕ್ವಿಪ್ಮೆಂಟ್ಸ್ನ ಹೆಚ್ಚಾಗಿ ತಯಾರಿಸುವಂಥ ಕಂಪನಿ ಅವರು. ಅವರು ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಏನು ವಾರ್ನಿಂಗ್ ಏನು ಹಾಕಿರ್ತಾರೆ ಗೊತ್ತಾ, ಯು ಹ್ಯಾವ್ ಟು ಕ್ಯಾಲಿಬ್ರೇಟ್ ದಿಸ್ ಮಿಷನ್ ಎವ್ರಿ ಡೇ ಅಂತ. ಯಾಕೆಂದರೆ ಆ ಸೆನ್ಸರ್ ಏನಾಗುತ್ತೆ ಅಂದರೆ ಪ್ರತಿದಿನ ಬೇರೆ ಬೇರೆ ಗ್ಯಾಸ್ಗಳು ರಿಲೀಸ್ ಆದಾಗ ಆ ಒಂದು ಕ್ಯಾಲಿಬ್ರೇಷನ್ನ ಕಳ್ಕೊಳ್ಳುತ್ತೆ. ಸೊ ಅವರು ಬೇರೆ ಒಂದು ಶುದ್ಧವಾದ ವಾತಾವರಣಕ್ಕೆ ಅದನ್ನು ತೆಗೆದುಕೊಂಡು ಹೋಗಿ ಆ ಸೆನ್ಸರ್ನ ಡೈಲಿ ಕ್ಯಾಲಿಬ್ರೇಟ್ ಮಾಡ್ತಾ ಇರ್ತಾರೆ. ಒಂದು ವೇಳೆ ಕ್ಯಾಲಿಬ್ರೇಟ್ ಮಾಡಿಲ್ಲ ಅಂದರೆ ಬೇರೆ ವಿಷಕರವಾದ ಗ್ಯಾಸಸ್ ಬಂದು ಆ ಗ್ಯಾಸ್ ಎಕ್ವಿಪ್ಮೆಂಟ್ ಕೆಲಸ ಮಾಡಲ್ಲ. ದೆನ್ ದಟ್ ಕ್ಯಾನ್ ಲೀಡ್ ಟು ಡಿಸಾಸ್ಟ್ರಸ್ ಕಾನ್ಸಿಕ್ವೆನ್ಸಸ್. ಅದೇ ರೀತಿಯಲ್ಲಿ ನಮ್ಮ ಸುತ್ತಲೂ ಕೂಡ ವಿ ಆರ್ ಲಿವಿಂಗ್ ಇನ್ ಅ ಪಾಯ್ಸನಸ್ ಎನ್ವೈರ್ನ್ಮೆಂಟ್. ಅರ್ಥ ಆಗ್ತಾ ಇದೆಯಾ? ನಾವು ಜೀವಿಸ್ತಾ ಇರತಕ್ಕಂಥ ವಾತಾವರಣ ಇಟ್ಸ್ ಅ ಪಾಯ್ಸನಸ್ ಟಾಕ್ಸಿಕ್ ಎನ್ವೈರ್ನ್ಮೆಂಟ್. ಸೊ ಪ್ರತಿನಿತ್ಯ ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು ಶುದ್ಧವಾದ ವಾತಾವರಣಕ್ಕೆ ಬಂದು ಅದನ್ನು ಕ್ಯಾಲಿಬ್ರೇಟ್ ಮಾಡ್ಕೊಂಡಿಲ್ಲ ಅಂದರೆ ಯಾವಾಗ ಆ ಗ್ಯಾಸ್ಗಳು ನಮ್ಮ ಒಳಗೆ ಹೋಗುತ್ತೋ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಒಳಗೆ ಹೋದಾಗ ಅದು ನಮಗೆ ನಾಶ ಆಗುತ್ತೆ, ನಾವು ಏನಾಗುತ್ತೆ, ತುಂಬ ಹಾನಿಯಾಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವು ನಮ್ಮ ಹೃದಯವನ್ನು ಖಾಲಿಯಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಲೂಕನ ಬರೋ ಸುವಾರ್ತೆಯಲ್ಲಿ ಯೇಸುಸ್ವಾಮಿ ಒಂದು ಒಳ್ಳೆಯ ವಿಷಯವನ್ನು ಹೇಳಿದ್ದಾರೆ. ಲೂಕನ ಬರೋ ಸುವಾರ್ತೆ, ಜಸ್ಟ್ ಅದು ಓದಕ್ಕೆ ಹೋಗಬೇಡಿ, ನೋಟ್ ಮಾಡ್ಕೊಳ್ಳಿ. 11ನೇ ಅಧ್ಯಾಯ 24-26 ಯೇಸುಸ್ವಾಮಿ ಒಂದು ಕಥೆಯನ್ನು ಹೇಳಿದ್ದಾರೆ. ಎಲ್ಲ ಕೂಡ ಕೇಳಿಸ್ಕೊಳ್ಳಿ. ಕಥೆಯಲ್ಲಿ ಯೇಸುಸ್ವಾಮಿ ಏನು ಹೇಳಿದೆ ಅಂದರೆ, ಒಬ್ಬ ವ್ಯಕ್ತಿಯಿಂದ ದೆವ್ವಗಳನ್ನ ಓಡಿಸಿದಾಗ ಆ ದೆವ್ವಗಳು ಎಲ್ಲಿಗೆ ಹೋಗ್ತವೆ? ಬೇರೆ ನೀರಿಲ್ಲದೆ ಒಂದು ಮರುಭೂಮಿಯ ಪ್ರದೇಶಗಳಿಗೆ ಹೋಗ್ತವೆ. ಬೇರೆ ಯಾರನ್ನಾದರೂ ಬೇರೆ ಯಾರಾದರೂ ಒಳಗೆ ಹೋಗೋಣ ಅಂತ ಯಾರು ಸಿಗದೇ ಇದ್ದಾಗ ಆ ದೆವ್ವಗಳೇನು ಮಾಡ್ತವೆ? ಮತ್ತೆ ವಾಪಸ್ ಅದೇ ವ್ಯಕ್ತಿ ಹತ್ರ ಬರ್ತವೆ. ಆ ವ್ಯಕ್ತಿಯ ಮನೆ ಯಾವ ರೀತಿ ಇರುತ್ತೆ? ಶುದ್ಧ ಮಾಡಿ ಕ್ಲೀನಾಗಿ ಇಟ್ಟಿದೆ, ಬಟ್ ಏನಾಗಿದೆ? ಅದು ಖಾಲಿಯಾಗಿದೆ. ಅವಾಗ ಏನು ಮಾಡ್ತಾರೆ ದೆವ್ವಗಳು? ಆ ದೆವ್ವಗಳು ಹೋಗಿ ಆತನಿಗಿಂತ 7 ದೆವ್ವಗಳನ್ನ, ಬಲಿಷ್ಠ ದೆವ್ವಗಳನ್ನ ಕರ್ಕೊಂಡ್ಬಂದು ಆ ವ್ಯಕ್ತಿಯ ಒಳಗೆ ಪ್ರವೇಶಿಸ್ತವೆ. ಸೇರ್ಕೊಂಡಾಗ ಏನಾಗುತ್ತೆ? ಆತನ ಪರಿಸ್ಥಿತಿ ಏನಾಗುತ್ತೆ? ಮೊದಲಿಗಿಂತ ಅದು ಹೆಚ್ಚಿನವಾಗಿ ನಾಶ ಆಗುತ್ತೆ. ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು ಖಾಲಿಯಾಗಿಟ್ಕೊಂಡ್ರೆ ಇದೇ ನಡೆಯೋದು. ಅನೇಕರು ಕೂಟಗಳಿಗೆ ಬರ್ತಾರೆ, ಉಪವಾಸ ಪ್ರಾರ್ಥನೆಗಳಿಗೆ ಬರ್ತಾರೆ, ಭಾನುವಾರ ಆರಾಧನೆಗಳಿಗೆ ಬರ್ತಾರೆ, ದೇವರ ವಿಶೇಷವಾದ ಪ್ರಸನ್ನ ಅನುಭವಿಸ್ತೇವೆ, ಅಭಿಷೇಕನ ಅನುಭವಿಸ್ತೇವೆ. ಅವ್ರು ನೋಡಿದ್ರೆ ನಮ್ಗೆ ಗೊತ್ತು, ಅಪ್ಪ ದೇವರು ಎಷ್ಟು ಕಾರ್ಯ ಮಾಡ್ತಾರೆ ಅನಿಸುತ್ತೆ. ಬಟ್ ಅದಾದ ಕೆಲವು ದಿನಗಳಾದ ನಂತರ ಅವ್ರ ಜೀವನದಲ್ಲಿ ಏನು ಕೂಡ ವ್ಯತ್ಯಾಸ ಇರಲ್ಲ. ಮತ್ತೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ ಮತ್ತೆ ಅಲ್ಲಿಗೆ ಹೋಗ್ತಾರೆ. ಯಾಕೆ? ಅವ್ರ ಹೃದಯವನ್ನು ಖಾಲಿಯಾಗಿ ಇಟ್ಕೊಂಡಂಥ ಕಾರಣ. ಪ್ರಿಯರೇ, ನಮ್ಮ ಹೃದಯಗಳನ್ನು ಖಾಲಿಯಾಗಿ ಇಟ್ಕೊಂಡ್ರೆ, ನಮ್ಮ ಮನಸ್ಸುಗಳನ್ನು ಖಾಲಿಯಾಗಿ ಇಟ್ಕೊಂಡ್ರೆ ನಾವು ನಮ್ಮ ಪರಿಸ್ಥಿತಿ ಮೊದಲಕ್ಕಿಂತ ಇನ್ನೂ ಹೀನಾಯವಾಗುತ್ತೆ. ಆದ್ದರಿಂದ ಪ್ರತಿನಿತ್ಯ ನಾವು ದೇವರ ಪರಿಶುದ್ಧತೆಯಲ್ಲಿ ಜೀವಿಸಬೇಕಂದ್ರೆ ನಾವು ದೇವರ ವಾಕ್ಯದಿಂದ, ದೇವರ ಆತ್ಮದಿಂದ, ದೇವರ ಆಲೋಚನೆಗಳಿಂದ ನಮ್ಮ ಹೃದಯನ ತುಂಬಿಸ್ಕೊಳ್ತಾ ಇರಬೇಕು. ಆವಾಗ ಮಾತ್ರ ನಾವು ಪರಿಶುದ್ಧತೆಯಲ್ಲಿ ಜೀವಿಸೋಕ್ಕೆ ಸಾಧ್ಯ. ಆಮೇನ್, ಹಾಲೆಲೂಯಾ. ಸೊ ಎಂಥ ಒಂದು ವಾತಾವರಣ ಕಟ್ಕೊಳ್ಬೇಕು ನಮ್ಮ ಸುತ್ತಲೂ? ಯೋಚನೆ ಮಾಡಿ, ನಮ್ಮ ಮನಸ್ಸಲ್ಲಿ ಎಂಥ ಯೋಚನೆಗಳು ಓಡ್ತಾ ಇವೆ, ನಮ್ಮ ಕಣ್ಣುಗಳು ಏನನ್ನು ನೋಡ್ತಾ ಇವೆ, ನಮ್ಮ ಬಾಯಿಂದ ಎಂಥ ಮಾತುಗಳು ಬರ್ತಾ ಇವೆ, ನಮ್ಮ ಹೃದಯದ ಬಯಕೆಗಳು ಏನಾಗಿದೆ? ಯೋಚನೆ ಮಾಡಿ. ಮುಂಜಾನೆ ವೇಳೆ ದೇವರ ತಿರುಗೋಣ. ದೇವರೇ, ನನ್ನ ಸುತ್ತಲೂ ಕೂಡ, ನನ್ನ ಮನೆಯಲ್ಲಿ, ನನ್ನ ಸುತ್ತಲೂ ನಾನು ಪರಿಶುದ್ಧವಾದ ವಾತಾವರಣ ಕಟ್ಕೊಳ್ತೇನೆ ಎಂಬುದಾಗಿ. ಯಾವಾಗ ನೀವು ಪರಿಶುದ್ಧವಾದ ವಾತಾವರಣ ಕಟ್ಕೊಳ್ತೀರೋ ದೇವರ ಪ್ರಸನ್ನತೆಯು ನಮ್ಮ ಜೀವನದ ಮೇಲೆ ಬರುತ್ತೆ, ದೇವರ ಸ್ಪರ್ಶವು ನಮ್ಮ ಮೇಲೆ ಬರುತ್ತೆ.
ಒಬ್ಬ ವ್ಯಕ್ತಿ ದೇವ್ರ ಜೊತೆ ಸನ್ನಿಹವಾಗಿ ನಡೀತಾ ಇದ್ರೆ ಅಂತ ಹೆಂಗೆ ಗೊತ್ತಾಗುತ್ತೆ ಗೊತ್ತಾ ನಮಗೆ? ಆ ವ್ಯಕ್ತಿ ಎಷ್ಟು ಪರಿಶುದ್ಧವಾಗಿ ಬಾಳ್ಬೇಕೆಂತ ಬಯಸ್ತಾ ಇದ್ದಾನೆ, ಅದರಿಂದ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪರಿಶುದ್ಧವಾಗಿ ಬಾಳ್ಬೇಕೆಂಬ ಬಯಕೆಗಳೇ ಇಲ್ಲದೆ ಹೋದರೆ ಆ ವ್ಯಕ್ತಿಯಲ್ಲಿ ದೇವರು ಕಾರ್ಯ ಮಾಡ್ತಾ ಇಲ್ಲ ಅಂತ ಅರ್ಥ. ಆ ವ್ಯಕ್ತಿ ದೇವರ ಸನ್ನಿಹವಾಗಿ ನಡೀತಾ ಇಲ್ಲ ಅಂತ ಅರ್ಥ. ದೇವರ ಸನ್ನಿಹವಾಗಿ ನಡೆಯುವಂಥ ವ್ಯಕ್ತಿಗಳು ಯಾರಾಗಿರ್ತಾರೆ ಗೊತ್ತಾ? ಅವರು ಪರಿಶುದ್ಧತೆಯಲ್ಲಿ ಬೆಳೆಯಬೇಕು. ಏನಾದರೂ ಪಾಪ ಮಾಡಿದಾಗ, ಎಲ್ಲಾದರೂ ಬಿದ್ದಾಗ ಅದರ ಚುಚ್ಚುತ್ತೆ, ನೋವಾಗುತ್ತೆ, ಮತ್ತು ದೇವರ ಬಳಿಯಲ್ಲಿ ಬಂದು ಪಶ್ಚಾತ್ತಾಪ ಒಂದು ಕ್ಷಮಾಪಣೆ ಪಡ್ಕೊಳ್ಳೋ ಮನಸ್ಸು ಅವ್ರಿಗಿರುತ್ತೆ. ಪ್ರೇರೆ, ನಾವೆಲ್ಲರೂ ಕೂಡ ಮುಂಜಾನೆ ವೇಳೆಯಲ್ಲಿ ಆ ಪರಿಶುದ್ಧತೆ ವಾತಾವರಣವನ್ನು ನಮ್ಮ ಜೀವನದಲ್ಲಿ ಕಟ್ಕೊಳ್ಳೋಂಥರಾಗೋಣ. ಪ್ರಯಾಸ ಪಡೋಣ, ಬಯಕೆಗಳಿರಲಿ, ಶಿಸ್ತುಗಳನ್ನು ಅಳವಡಿಸ್ಕೊಳ್ಳೋಣ, ಹಾಗೂ ನಾವು ಆ ದೃಢ ನಿಶ್ಚಯದಲ್ಲಿ ನಾವು ಮುಂದುವರಿಯುವಂಥರಾಗೋಣ.